ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ. ಅಕ್ಕಿ ನಿಂಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಸರ್ಪ್ರೈಸ್ ಏನು ಅಂದ್ರೆ ಸರ್ವಿಸ್ ಸ್ಟೇಷನ್ ಅಲ್ಲಿ ಒಂದು ಹೊಸ ಬೈಕ್ ನೋಡಿದೆ ಅಂತ ಹೇಳಿದ್ನಲ್ಲ. ನೆಟ್ಟಲ್ಲಿ ತೋರಿಸ್ದೆಯಲ್ಲ. ಅದೇ ಬೈಕು. ಆ ಬೈಕ್ನ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನಗೇನೋ ನೀನು ಆ ಬೈಕ್ ತಗೊಳ್ಳೋದು ಸರಿ ಕಾಣಿಸ್ತಾ ಇಲ್ಲ. ಅದ್ರ ಮೇಲೆ ನಿನ್ನಿಷ್ಟ. ಬಂದ್ಕೋರ್ಸ್ ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿ. ಆದಿ, ಬೇಜಾರಾಯ್ತೇನೋ? ಆಗ್ಲಿಲ್ಲ ಅಂತ ಏನಕ್ಕೆ ಸುಳ್ಳು ಹೇಳಿ, ಸ್ವಲ್ಪ ಆಯ್ತು. ಆದ್ರೂ ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನಾನು ಆ ಬೈಕ್ ತಗೊಳ್ಳೋದು ನಿಜವಾಗ್ಲೂ ನಿನ್ಗೆ ಇಷ್ಟ ಇಲ್ವಾ? ಬೇಡ ಬಿಡು, ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಸರಿ. ಎಕ್ಸ್ಕ್ಯೂಸ್ ಮಿ ಸರ್. ಕಂಗ್ರ್ಯಾಚುಲೇಷನ್ ಸರ್. ಈ ಕ್ಷಣದಿಂದ ಈ ಬೈಕ್ ನಿಮ್ದು. ಪ್ಲೀಸ್ ಹ್ಯಾವ್ ಇಟ್ ಸರ್. ನೀವು ಬೈಕ್ ನೋಡ್ಕೊಂಡು ಹೋಗಿದ್ ನೆಕ್ಸ್ಟ್ ಡೇನೆ ನಿಮ್ಮ ತಾಯಿಯವ್ರು ಬಂದು ಈ ಬೈಕ್ನ ನಿಮ್ಮ ಹೆಸರಲ್ಲಿ ಬುಕ್ ಮಾಡಿ ಹೋದ್ರು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಹಲೋ. ನನಗೆ ನೀನು ತಗೊಳ್ಳೋದು ಅಂದರೆ ಇಷ್ಟ ಇಲ್ಲ, ಬಟ್ ನಾನು ಕೊಡ್ಸೋದು ಅಂದರೆ ತುಂಬ ಇಷ್ಟ. ನಿನ್ಗೋಸ್ಕರ ನಾನೊಂದು ಲೆಟ್ರ್ ಬರ್ದಿದ್ದೀನಿ, ಓದ್ಲಾ? ಲೆಟ್ರಾ? ಓದು. ನಗ್ಬಾರ್ದು. ಪ್ರೀತಿಯ ಅಮ್ಮನಿಗೆ. ನನ್ಗೊಂದೊಂದ್ಸಲ ಅನ್ಸುತ್ತೆ ನನ್ನ ಬಾಡಿಲಿ ಏನಾಯ್ತು. ನನ್ನ ಅಮ್ಮ ಅಂತ ಕರೆದ್ಬಿಟ್ಟೆ. ನಾನು ನಿನ್ನ ಯಾವಾಗಲೂ ಲಕ್ಕಿ ಅಂತ ಏನು ಕರಿತೀನಿ ಹೇಳು? ನನ್ನ ಹೆಸರು ಲಕ್ಷ್ಮಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲಕ್ಕಿ ಅಂತ ಕರಿತೀಯ. ಅದಕ್ಕಲ್ವಾ ಮತ್ತೆ ಇಷ್ಟು ದಿನ ನಾನು ಹಾಗೆ ಅನ್ಕೊಂಡಿದ್ದೆ. ಮತ್ತಿನ್ನೇನಕ್ಕೆ? ಆ ಪ್ರಶ್ನೆಗೆ ಉತ್ತರ ಈ ಲೆಟರ್ ಕೊನೆಯಲ್ಲಿದೆ, ಸ್ವಲ್ಪ ತಾಳ್ಮೆ. ಪ್ರೀತಿಯ ಅಮ್ಮನಿಗೆ. ನನ್ಗೊಂದೊಂದ್ಸಲ ಅನ್ಸುತ್ತೆ ನನ್ನ ಬಾಡಿಲಿ 2 ಹೃದಯ ಇದೆಯಾ ಅಂತ. ಬರೀ 1 ಹೃದಯ ಇದ್ದಿದ್ರೆ ನಾನು ನಿನ್ನ ಇಷ್ಟೊಂದು ಇಷ್ಟಪಡೋದಕ್ಕಾಗ್ತಾ ಇತ್ತ? ಐ ಥಿಂಕ್ ನಿನ್ನನ್ನು ಇಷ್ಟಪಡೋದೇ ನನಗಿಷ್ಟ ಅನ್ಸುತ್ತೆ. ನೀನು ನನ್ನ ಲೈಫ್ನ ಎಷ್ಟು ಸಿಂಪಲ್ ಮಾಡಿಬಿಟ್ಟಿದ್ಯಾ ಅಂದರೆ ನಂಗೆ ಯಾವ ಪ್ರಾಬ್ಲಮ್ಸ್ ಅಂತಾನೆ ಅನ್ಸಲ್ಲ. ಎಲ್ಲ ಇಷ್ಟೇ. ನಿಜ ಹೇಳು, ಈ ಲೆಟ್ರ್ ನಿನ್ನ ಮನಸ್ಫೂರ್ತಿಯಾಗಿ ಬರ್ದಿದ್ಯಾ ಅಥವಾ ಕಾಟಾಚಾರಕ್ಕೆ? ಲಕ್ಕಿ, ನೀನು ನಂಗೆ ಹರ್ಟ್ ಮಾಡ್ತಾ ಇದೆಯಾ? ಮನಸ್ಫೂರ್ತಿಯಾಗಿ ಬರ್ದಿದ್ದೀನಿ. ಆ ಮಾತನ್ನ ವಾಪಸ್ ತಗೋ. ಸಾರಿ, ಮಾತು ವಾಪಸ್ ತಗೋತಾ ಇದ್ದೀನಿ. ಪಚ್ಚಿ ಮಾಡು. ಎಲ್ಲಿ ನಿಲ್ಸಿದ್ದೆ? ಇವತ್ತು ನಾನು ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಅವ್ರ ಥ್ಯಾಂಕ್ಸ್ ನನಗಲ್ಲ, ನಿನ್ಗೆ ಹೇಳಬೇಕು. ಯಾಕೆಂದರೆ ಇವತ್ತು ನಾನು ಏನೇ ಆಗಿದ್ರು ಅದಕ್ಕೆ ಕಾರಣ ನೀನು. ನನ್ಗೆ ಯಾವಾಗಲೂ ಗೊತ್ತಿತ್ತು ನೀನು ನನ್ನ ತಾಯಿ ಅಂತ, ಬಟ್ ನೀನು ಯಾವಾಗ ನನ್ನ ಬೆಸ್ಟ್ ಫ್ರೆಂಡ್ ಆದೆ? ನಾನು ನಿನ್ನ ಬಾಯಿಂದ ಏನು ಕೇಳಬೇಕು ಅಂತ ಅನ್ಕೊಂಡಿರ್ತೀನೋ ಅದನ್ನೇ ಕರೆಕ್ಟಾಗಿ ಹೇಗೆ ಹೇಳ್ತೀಯಾ? ಕೊನೆಯದಾಗಿ ನಾನು ಯಾವಾಗಲೂ ಲಕ್ಕಿ ಅಂತ ಏನು ಕರಿತೀನಿ ಗೊತ್ತಾ? ನಾನಿನ್ನ ಪ್ರತಿ ಸಲ ಲಕ್ಕಿ ಅಂತ ಕರೆದಾಗ ನಿನ್ನ ಮಗನ ಹುಟ್ಟೋದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಅಂತ ನೆನೆಸ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಲಕ್ಕಿ. Thank you for being my mother.